ಸಂಪುಟ ವಿಸ್ತರಣೆಯ ವಿಳಂಬ ಏನಾಗ್ತಾ ಇದೆ, ಇದರಿಂದಾಗಿ ಮಂತ್ರಿ ಸ್ಥಾನಕ್ಕೆ ನಡೀತಾ ಇರುವಂತಹ ಸರ್ಕಸ್ ಕೂಡ ಮುಂದುವರಿತಾನೇ ಇದೆ. ಇವತ್ತು ಸಿಎಂ ಭೇಟಿಯಾಗಿದ್ದಾರೆ. 15ಕ್ಕೂ ಹೆಚ್ಚು ಕಿರಿಯ ಶಾಸಕರು, ಮೊದಲ ಮತ್ತು ಎರಡನೇ ಬಾರಿ ಗೆದ್ದಂತಹ ಶಾಸಕರೆಲ್ಲರೂ ಹೋಗಿ ಸಿಎಂ ಡಿ.ಕೆ. ಶಿವಕುಮಾರ್ ಅವರನ್ನು ಭೇಟಿಯಾಗಿದ್ದಾರೆ. ಯುವ ಶಾಸಕರಿಗೆ ಸಚಿವ ಸ್ಥಾನವನ್ನು ನೀಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಅವರು ಮನವಿಯನ್ನು ಮಾಡಿರುವಂಥದ್ದು. ಶಾಸಕರಾದಂತಹ ಬಾಬಾ ಸಾಹೇಬ್ ಪಾಟೀಲ್, ಕಂಪ್ಲಿ ಶಾಸಕರಾದಂತಹ ಗಣೇಶ್, ಜೆ.ಎನ್. ಗಣೇಶ್ ಅವರು, ಬಸನಗೌಡ ತುರ್ವಿಹಾಳ್, ಎನ್.ಟಿ. ಶ್ರೀನಿವಾಸ್, ವಿಶ್ವಾಸ್ ವೈದ್ಯ, ಚಿಮ್ಮನಕಟ್ಟಿ ಹರೀಶ್, ರವಿಶಂಕರ್, ಪ್ರಕಾಶ್ ಕೋಳಿವಾಡ ಇಷ್ಟು ಜನರು ಹೋಗಿ ಇವರು ಸೇರಿದಂತೆ ಒಟ್ಟಾರೆಯಾಗಿ ಒಂದು 15ಕ್ಕೂ ಹೆಚ್ಚು ಶಾಸಕರು ಭೇಟಿಯಾಗಿದ್ದಾರೆ. ಸಿಎಂ ಡಿ.ಕೆ. ಶಿವಕುಮಾರ್ ಅವರನ್ನು ಯುವ ಶಾಸಕರಿಗೆ ಮನವಿಯನ್ನು ಸಚಿವ ಸ್ಥಾನವನ್ನು ಕೊಡಿ ಅಂಥೇಳಿ ಮನವಿಯನ್ನು ಮಾಡಿರುವಂಥದ್ದು. ಡಿ.ಕೆ. ಶಿವಕುಮಾರ್ ಅವರನ್ನು ಯುವ ಶಾಸಕರು ಹೋಗಿ ಭೇಟಿಯಾಗಿದ್ದಾರೆ. ಮೊದಲ ಬಾರಿ ಎರಡನೇ ಬಾರಿ ಗೆದ್ದಂತಹ ಶಾಸಕರುಗಳು ತೆರಳಿ ಅವರನ್ನು ಭೇಟಿಯಾಗಿ ತಮಗೆ ಸಚಿವ ಸ್ಥಾನವನ್ನು ಕೊಡಬೇಕು, ಯುವ ನಾಯಕರಿಗೆ ಯುವ ಶಾಸಕರಿಗೆ ಮಿನಿಸ್ಟ್ರಿ ಪೋಸ್ಟ್ ಕೊಡಬೇಕು ಅಂತೇಳಿ ಭೇಟಿಯಾಗಿರೋದು. ಸಚಿವ ಎಂ.ಬಿ. ಪಾಟೀಲ್ ಅವರು ಕೂಡ ಡಿ.ಕೆ. ಶಿವಕುಮಾರ್ ಅವರನ್ನು ಮೀಟ್ ಆಗಿದ್ದಾರೆ. ಹೋಗಿ ಅಲ್ಲ ಯಾಕೆ ಅವ್ರ ಮುಂದೆ ಅಡ್ಡ ಮುಂದೆ ನಾವು ಈ ಕಡೆ ಹೋಗ್ತೇವೆ. ಓಕೆ ಬೇಕು ತಗೊಳ್ಳಿ. ಸೇಮ್ ಅಂದ್ರೆ ಕಷ್ಟ. ಅವ್ರನ್ನ ಎಲ್ಲರೂ ಭೇಟಿಯಾಗಿದ್ರಿ ಮೊದಲ ಬಾರಿ ಸ್ವಲ್ಪ ಹಿಂದೆ ಸರ್ ಎಲ್ಲ ಭುಜ ಸಿಕ್ಕತಿ ಎಲ್ಲ ಏನು ಇವತ್ತು ನ್ಯೂಸ್ ಟೀಮ್ ಐತಿ ಸುಮಾರು 20-25 ಜನ ಎಮ್ಎಲ್ಎಗಳು ಒಂದು ಅವಕಾಶ ನಿಮಗೆ ಕೊಡ್ಬೇಕಂತಂದು ಬೇಡಿಕೆ. ಯಾಕಂದರೆ ಎಲ್ಲ ಕೆಲಸ ಕಾರ್ಯಗಳು ಪ್ರತಿಯೊಂದು ಕೂಡ ಒಂದು ಟೀಮಾಗಿ ವರ್ಕ್ ಮಾಡೋದು. ಆ ನಿಟ್ಟಿನಲ್ಲಿ ಅವ್ರ ಕೆಲಸಗಳಾಗಬೇಕು, ನಮ್ಮ ಕೆಲಸಗಳಾಗಬೇಕು, ರಾಜ್ಯಕ್ಕೆ ಒಂದು ಒಳ್ಳೆಯ ಮೆಸೇಜ್ ಕೊಡೋ ನಿಟ್ಟಿನಲ್ಲಿ ಇವತ್ತೇನು ಸುಮಾರು ಇನ್ನೂ ಅನೇಕ ಜನ ಶಾಸಕರು ಬಂದಿಲ್ಲ. ಒಂದು 15 ಜನ ಬಂದಿರ್ಬೋದು. ಇನ್ನೂ ಒಂದು 10 ದಿವಸ 10 ಜನ ನೋಡಿ ಸರ್, ಒಂದು 25 ಜನ ಪ್ರಾಮಾಣಿಕವಾಗಿ ನಮಗೆ ಸಚಿವ ಅವ್ರೇನು ಹೇಳ್ತಿದ್ದಾರೆ ನಿಜವಾಗ್ಲೂ ಭಾಳಷ್ಟು ಖುಷಿ ಆಗ್ತದೆ. ಯಾಕಂದರೆ ಇಷ್ಟು ಬಡತನದ ಕಷ್ಟದ ರಾಜಕೀಯಕ್ಕೆ ಬಂದು 25 ಜನ ಎಮ್.ಎಲ್.ಎಗಳು ನಮ್ಮ ಪರವಾಗಿ ಹೇಳ್ತಾರಂದ್ರೆ ಅದು ಏನು ನಾವು ಮಾಡಿದ ಪುಣ್ಯ ನಮ್ಮ ಕ್ಷೇತ್ರದ ಜನಗಳು ಪುಣ್ಯ ಆಗ್ತದೆ. ಒಬ್ಬ ಎಮ್.ಎಲ್.ಎ ಆಗೋದು ಅಷ್ಟು ಸುಲಭ ಅಲ್ಲ. ಅಂತಂದ್ರೆ 25 ಜನ ಬರ್ತಾರೆ. ನಿಜವಾಗಿ ಭಾಳಷ್ಟು ಖುಷಿ ಆಗ್ತದೆ. ಯಾವ ರೀತಿ ಆಲ್ಮೋಸ್ಟ್ ಎಲ್ಲರೂ ನನ್ನ ಹೆಸರು ಹೇಳಕ್ಕೆ ಇಷ್ಟಪಡ್ತೀನಿ. ಒಳ್ಳೇದಾಗ್ತದೆ. ನಮ್ಮ ವಿಜಯನಗರ ಜಿಲ್ಲೆ ಮತ್ತು ಬಳ್ಳಾರಿ ಜಿಲ್ಲೆ ಕಾಂಗ್ರೆಸ್ ಭದ್ರಕೋಟೆ ಡಿ.ಕೆ. ಶಿವಕುಮಾರ್ ಅವರನ್ನು ಭೇಟಿಯಾಗಿದ್ದಾರೆ. ಅದರಲ್ಲಿ ಸಚಿವ ಎಂ.ಬಿ. ಪಾಟೀಲ್ ಅವರು ಆ ಸಂದರ್ಭದಲ್ಲಿದ್ದರು. ಅವ್ರ ಜೊತೆಯೆಲ್ಲ ಫೋಟೋಗೆ ಪೋಸ್ಟ್ ಕೊಟ್ಟಿದ್ದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ. ಯುವ ಶಾಸಕರು ಅಂದರೆ ಮೊದಲ ಬಾರಿ ಮತ್ತು ಎರಡನೇ ಬಾರಿ ಗೆದ್ದಂತಹ ಶಾಸಕರುಗಳು. ಅದರಲ್ಲಿ ಜೆ.ಎನ್. ಗಣೇಶ್ ಅವರು ಕೂಡ ಇದ್ದಾರೆ. ಜೆ.ಎನ್. ಗಣೇಶ್ ಅವರು ನನಗೋಸ್ಕರ 20-25 ಜನ ಶಾಸಕರು ಬರ್ತಾರೆ ಅಂದರೆ ಅದು ಖುಷಿಯ ವಿಚಾರವೇ ಅಲ್ವಾ ಅನ್ನೋದನ್ನು ಕೂಡ ಹೇಳಿದರು. ನಮ್ಮ ಪ್ರತಿನಿಧಿ ಹರೀಶ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಹಲವು ಶಾಸಕರು ಹೋಗಿ ಸಿ.ಎಂ ಅವರನ್ನು ಭೇಟಿಯಾಗಿ ತಮಗೆ ಯುವ ನಾಯಕರಿಗೆ ಸಚಿವ ಸ್ಥಾನವನ್ನು ಕೊಡಬೇಕು ಅಂತ ಹೇಳಿ ಬೇಡಿಕೆಯನ್ನು ಇಟ್ಟಿರುವಂಥದ್ದು ಒಂದು ಕಡೆಗೆ, ಮತ್ತೊಂದು ಕಡೆಗೆ ರಾಜ್ಯ ನಾಯಕರಿಗೆ ಈ CJPಯಿಂದ ಏನು ನಡೀತಾ ಇದೆ, ಕಾಕ್ರೋಚ್ ಪಕ್ಷದ ಪ್ರತಿಭಟನೆ ಏನು ನಡೀತಾ ಇದೆ, ಇದರಿಂದ ಟೆನ್ಷನ್ನು. ಯಾಕೆಂದರೆ ಕಾಂಗ್ರೆಸ್ ಕೂಡ ಈ ಪ್ರತಿಭಟನೆಗೆ ಧುಮುಕಿರುವಂಥದ್ದು ನೀಟ್ ವಿಚಾರಕ್ಕೆ. ಇದರಿಂದಾಗಿ ಸಂಪುಟ ವಿಸ್ತರಣೆಯೇ ಆಗ್ತಾ ಇಲ್ಲ. ಹರೀಶ್, ಬಹಳ ಮುಖ್ಯವಾಗಿರುವಂಥದ್ದು ಸಚಿವ ಸಂಪುಟ ವಿಸ್ತರಣೆ ಮತ್ತೆ ವಿಳಂಬ ಆಗುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಯಾಕಂತಂದ್ರೆ ದೆಹಲಿಯಲ್ಲಿ ಬೆಳವಣಿಗೆ ಹಿನ್ನೆಲೆಯಲ್ಲಿ ಸಹಜವಾಗಿ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಅದರಲ್ಲಿ ಬ್ಯುಸಿ ಆಗಿದ್ದಾರೆ, ಹೋರಾಟಕ್ಕೆ ಧುಮುಕಿದ್ದಾರೆ. ತೀವ್ರ ಸ್ವರೂಪ ಕೂಡ ಪಡ್ಕೊಂಡಿದೆ ಹೋರಾಟ. ಹಾಗಾಗಿ ಸದ್ಯದ ಪರಿಸ್ಥಿತಿಯಲ್ಲಿ ರಾಜ್ಯ ನಾಯಕರಿಗೆ ಬುಲಾವ್ ನೀಡೋದು ಕಷ್ಟ ಸಾಧ್ಯ ಅನ್ನುವಂಥ ಮಾತುಗಳು ಕೇಳಿ ಬರ್ತಿದ್ದಾವೆ. ಸೊ ನಾಳೆ ದೆಹಲಿಗೆ ತೆರಳಲು ಕೂಡ ರಾಜ್ಯ ನಾಯಕರು ಸಿದ್ಧರಾಗಿದ್ದರು. ಸಿದ್ದರಾಮಯ್ಯ ಆಗಿರ್ಬೋದು, ಡಿ.ಕೆ. ಶಿವಕುಮಾರ್, ಬಿ.ಕೆ. ಹರಿಪ್ರಸಾದ್ 3 ಜನ ಕೂಡ ದೆಹಲಿ ಹೋಗೋದಕ್ಕೆ ಸಿದ್ಧರಾಗಿದ್ರು. ಹೈಕಮಾಂಡ್ ಬುಲಾವ್ ಬರ್ಬೋದು ಅನ್ನುವಂಥದ್ದು. ಆದ್ರೆ ಸದ್ಯದ ದೆಹಲಿ ಬೆಳವಣಿಗೆ ಹಿನ್ನೆಲೆಯಲ್ಲಿ ಹೈಕಮಾಂಡ್ ನಾಯಕರು ರಾಜ್ಯ ನಾಯಕರಿಗೆ ಬುಲಾವ್ ನೀಡೋದು ಅನುಮಾನ ಅನ್ನುವಂಥ ಮಾತುಗಳು ಕೇಳಿ ಬರ್ತಿದೆ. ಹಾಗಾಗಿ ಮತ್ತೆ ಸಚಿವ ಸಂಪುಟ ವಿಸ್ತರಣೆ ಅನ್ನುವಂಥದ್ದು ಮುಂದಕ್ಕೆ ಹೋಗುತ್ತೆ ಅನ್ನುವಂಥದ್ದು ಕೂಡ ಕೇಳಿ ಬರ್ತಿದೆ. ಸೊ ಇದೆಲ್ಲದ ನಡುವೆ ನಿನ್ನೆ ಎಸಿಸಿ ಪ್ರಧಾನ ಕಾರ್ಯದರ್ಶಿ ಕೆ.ಸಿ. ವೇಣುಗೋಪಾಲ್, ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಬೆಂಗಳೂರಿಗೆ ಬಂದಿದ್ರು. ಆ ಒಂದು ಸಂದರ್ಭದಲ್ಲಿ ಆದಷ್ಟು ಬೇಗ ಸಚಿವ ಸಂಪುಟ ವಿಸ್ತರಣೆ ಆಗುತ್ತೆ, ಯಾವುದೇ ಕ್ಷಣದಲ್ಲಿ ಆಗ್ಬೋದು ಅನ್ನುವಂಥ ಮಾತನ್ನು ಹೇಳಿದ್ರು. ಇದ್ರ ಬೆನ್ನಲ್ಲೇ 15ಕ್ಕೂ ಹೆಚ್ಚು ಕಿರಿಯ ಶಾಸಕರು ಸಿಎಂ ಡಿ.ಕೆ. ಶಿವಕುಮಾರ್ ಅವರನ್ನ ಬೆಳಗ್ಗೆ ಸದಾಶಿವನಗರದ ನಿವಾಸದಲ್ಲಿ ಭೇಟಿ ಮಾಡಿ ಚರ್ಚೆಯನ್ನ ನಡೆಸಿದ್ದಾರೆ. ಯುವಕರಿಗೆ ಅವಕಾಶವನ್ನು ಕೊಡಬೇಕು ಸಂಪುಟದಲ್ಲಿ ಅನ್ನುವಂಥ ಬೇಡಿಕೆಯನ್ನು ಇಟ್ಟಿದ್ದಾರೆ. ಅದರಲ್ಲಿ ಬಾಬಾ ಸಾಹೇಬ್ ಪಾಟೀಲ್ ಆಗಿರ್ಬೋದು, ಬಸನಗೌಡ ತುರ್ವಿನಾಳ ಆಗಿರ್ಬೋದು, ಎನ್.ಟಿ. ಶ್ರೀನಿವಾಸ್ ಮತ್ತೆ ಕಂಪ್ಲಿ ಗಣೇಶ್,
ವಿಶ್ವಾಸ್ ವೈದ್ಯ, ಚುಮ್ಮನಕಟ್ಟಿ, ಬಸವರಾಜ್, ಚಾಮರಾಜ ಶಾಸಕ ಹರೀಶ್ ಆಗಿರ್ಬೋದು, ರವಿಶಂಕರ್, ಪ್ರಕಾಶ್ ಕೋಳಿವಾಡ ಸೇರಿದಂತೆ 15ಕ್ಕೂ ಹೆಚ್ಚು ಜನ ಶಾಸಕರು ಸಿಎಂ DK ಶಿವಕುಮಾರ್ ಅವರನ್ನ ಭೇಟಿಯಾಗಿದ್ರು. ಜೊತೆಗೆ ಯುವಕರಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು ಅನ್ನುವಂತ ಮನವಿಯನ್ನ ಮಾಡಿದ್ದಾರೆ. ಸೊ ಈ ಹಿನ್ನೆಲೆ ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ ತಮಗೊಂದು ಅವಕಾಶ ಕೊಡಬೇಕು ಅನ್ನುವಂತ ಬಿಗಿಪಟ್ಟನ್ನು ಕೂಡ ಯುವ ಶಾಸಕರು ಹಾಕಿರುವಂತದ್ದು. ನವೀನ್, ಥ್ಯಾಂಕ್ ಯು ಹರೀಶ್. ಹಲವು ಜನ ಮೊದಲ ಬಾರಿ ಮತ್ತು ಎರಡನೇ ಬಾರಿ ಗೆದ್ದಂತಹ ಹೊಸ ಶಾಸಕರುಗಳೇನಿದ್ದಾರೆ ಅವರು ತಮಗೆ ಸಚಿವ ಸ್ಥಾನವನ್ನು ಕೊಡಿ ಅಂಥೇಳಿ ಬೇಡಿಕೆಯನ್ನು ಇಡ್ತಾ ಇರುವಂಥದ್ದು. ಇದು ಇವಾಗಲ್ಲ, ಅಧಿಕಾರ ಹಸ್ತಾಂತರದ ಸಂದರ್ಭದಿಂದಲೂ ಕೂಡ ಈ ಬೇಡಿಕೆ ತೀವ್ರವಾಗಿಯೇ ಕೇಳಿ ಬರ್ತಾ ಇದೆ. ಹೊಸಬರಿಗೂ ಅವಕಾಶವನ್ನು ನೀಡಬೇಕು ಅನ್ನೋದು. ಮತ್ತೊಂದು ಕಡೆಯಲ್ಲಿ ರಾಹುಲ್ ಗಾಂಧಿಯವರು ಕೂಡ ಹೊಸಬರಿಗೆ ಅವಕಾಶವನ್ನು ನೀಡೋದಕ್ಕೆ ಒಲವನ್ನು ಹೊಂದಿದ್ದಾರೆ ಅಂತ ಏನು ಹೇಳಲಾಗ್ತಾ ಇದೆ. ಈ ನಿಟ್ಟಿನಲ್ಲಿ ಖಂಡಿತವಾಗಿಯೂ ಒಂದಷ್ಟು ಸ್ಥಾನಗಳು ಹೊಸಬರಿಗೆ ಸಿಗತ್ತೆ ಅನ್ನುವ ನಿರೀಕ್ಷೆ ಇರೋದರಿಂದ ಆಕಾಂಕ್ಷಿಗಳ ಸಂಖ್ಯೆ ಕೂಡ ದೊಡ್ಡದಾಗೇ ಇದೆ. ಹೀಗಾಗಿ ನಮಗೂ ಒಂದು ಅವಕಾಶವನ್ನು ಕೊಡಿ ಅಂಥೇಳಿ ಮುಖ್ಯಮಂತ್ರಿಗಳನ್ನು, ರಾಜ್ಯದ ಹಿರಿಯ ನಾಯಕರುಗಳನ್ನು ಭೇಟಿಯಾಗುವವರ ಸಂಖ್ಯೆಯು ಕೂಡ ಹೆಚ್ಚಾಗಿರುವಂಥದ್ದು. ಕಂಪ್ಲಿ ಶಾಸಕರಾಗಿರುವಂತಹ JN ಗಣೇಶ್ ಅವರು ಸೇರಿದಂತೆ ಹಲವು ನಾಯಕರು ಇವತ್ತು ಹೋಗಿ ಭೇಟಿಯನ್ನು ಮಾಡಿ ಬಂದಿದ್ದಾರೆ. ಪ್ರಕಾಶ್ ಕೋಳಿವಾಡ ಅವರು, JN ಗಣೇಶ್ ಅವರು, ಬಾಬಾ ಸಾಹೇಬ್ ಪಾಟೀಲ್ರು, ಹಾಗೆ NT ಶ್ರೀನಿವಾಸ್, ಬಸನಗೌಡ ತುರ್ವಿಹಾಳ್ ಅವರು, ವಿಶ್ವಾಸ್ ವೈದ್ಯ ಅವರು, ಶಾಸಕ ಚಿಮ್ಮನಕಟ್ಟಿ ಅವರು, ಹರೀಶ್, ರವಿಶಂಕರ್ ಅವರು, ಹಲವು ನಾಯಕರು, ಸುಮಾರು 15ರಿಂದ 18 ನಾಯಕರು ಹೋಗಿ CM ಅವರನ್ನು ಭೇಟಿಯಾಗಿ ಚರ್ಚೆ ನಡೆಸಿ ಹೊಸಬರಿಗೆ ಅವಕಾಶವನ್ನು ಕೊಡಿ ಅಂತ ಹೇಳಿ ಕೇಳಿದ್ದಾರೆ ಅನ್ನುವ ಮಾಹಿತಿ ಇದೆ. ಅದನ್ನು ಕಂಪ್ಲಿ ಶಾಸಕ ಗಣೇಶ್ ಅವರು ಹೇಳಿದ್ರು, ಹೊಸಬರಿಗೆ ಅವಕಾಶವನ್ನು ಕೊಡಿ ಅಂತೇಳಿ ಮನವಿ ಮಾಡಿದ್ದೀವಿ, ಏನು ಮಾಡ್ತಾರೋ ನೋಡುವ ಅಂತೇಳಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.